ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮುಂಗರ ಬಳ್ಳಿ ಅಥವಾ ನೇರಳೆ ಕುಡಿಯ ಚಟ್ನಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮೂಳೆ ಮುರಿತಕ್ಕೆ, ಮೂಳೆ ಸವೆತಕ್ಕೆ ಅಥವಾ ಮೂಳೆಯ ಎಲ್ಲ ಸಮಸ್ಯೆಗಳಿಗೆ ಒಂದು ದಿವ್ಯ ಔಷಧಿ ಈ ಮುಂಗರ ಬಳ್ಳಿ. ಇದನ್ನು ಕ್ಲೀನ್ ಮಾಡಬೇಕು ಅಂದರೆ ಚೆನ್ನಾಗಿ ಕೈಗೆ ಎಣ್ಣೆನ ಹಚ್ಕೋಬೇಕು ಮತ್ತು ಚಾಕುಗೂ ಕೂಡ ಎಣ್ಣೆ ಸವರ್ಬಿಟ್ಟು ಈ ನೋಡಿ ಗಂಟು ಗಂಟು ಥರ ಇದೆಯಲ್ಲ, ಈ ಒಂದೊಂದು ಗಂಟನ್ನು ಬಿಡಿಸ್ಕೊಂಡು ಅದ್ರ ಮೇಲಿರೋ ಸಿಪ್ಪೆಯನ್ನು ನೀಟಾಗಿ ತೆಗಿಬೇಕು. ಎಣ್ಣೆ ಹಚ್ಕೊಡ್ಲಿಲ್ಲ ಅಂದರೆ ಕೈಗೆ ಕೆರೆತ ಬರುತ್ತೆ. ಈ ನುಗ್ಗೆಕಾಯಿ ಸಿಪ್ಪೆ ತೆಗಿತೀವಲ್ಲ, ಆ ಥರದಲ್ಲಿ ಇದರ ಸಿಪ್ಪೆ ತೆಗೆದು ಇಟ್ಕೋಬೇಕು. ಇದರ ಎಲೆ ಮತ್ತು ಎಳೆಯ ಕುಡಿಗಳನ್ನು ನಾವು ಚಟ್ನಿಗೆ ಬಳಸ್ತಾ ಇದ್ದೀವಿ. ತುಂಬ ಬಲ್ತಿದ್ರೆ ಸ್ವಲ್ಪ ಅದು ಕಡಿತ ಜಾಸ್ತಿ ಆಗುತ್ತೆ. ಹಾಗಾಗಿ ನೋಡಿ, ಈ ರೀತಿ ಪ್ರತಿಯೊಂದು ತುಂಬ ಸುಲಭವಾಗಿ ಬಂದುಬಿಡುತ್ತೆ. ಪ್ರತಿಯೊಂದು ದಂಟನ್ನು ನಾವು ಸಿಪ್ಪೆ ತೆಗೆದು ಒಂದೆರಡು ಎಲೆ ಸಿಕ್ಕಿದೆ ಅದನ್ನು ಸೇರಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು, ಈರುಳ್ಳಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉದ್ದಿನಬೇಳೆ ಹಾಗೂ ಕಡಲೆಬೇಳೆ, ಹಾಗೆ ಕಾಯಿ ತುರಿ, ಸ್ವಲ್ಪ ಜೀರಿಗೆ, ಇದಿಷ್ಟು ನಮಗೆ ಬೇಕಾಗಿರೋ ಸಾಮಗ್ರಿಗಳು. ಫಸ್ಟು ಒಲೆ ಹತ್ತಿಸಿ ನಾವು ಬಾಣಲಿನ ಕಾಯಕ್ಕಿಟ್ಟು ಅದಕ್ಕೆ 5-6 ಸ್ಪೂನಷ್ಟು ಆಯಿಲ್ನ ಹಾಕಬೇಕು. ಆಯಿಲ್ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನಾವು ಏನು ಈ ತೊಳೆದಿಟ್ಕೊಂಡಿರ್ತೀವಲ್ಲ ನೇರಳೆ ಕುಡಿ ಅಥವಾ ಮುಂಗರ ಬಳ್ಳಿನ ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದರಲ್ಲಿರುವಂಥ ಕಡಿತದ ಅಂಶ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ಒಳ್ಳೆಯದು. ಈ ಬಳ್ಳಿನ ನಾವು ಬೋನ್ ಸೆಟ್ಟರ್ ಅಥವಾ ಡೆವಿಲ್ಸ್ ಬೋನ್ ಅಂತ ಕೂಡ ಕರಿತೀವಿ. ಹಾಗೆ ಹಿಂದಿಲಿ ಇದನ್ನು ಹರ್ ಜೋಡ್ ಅಂತ ಕರೀತಾರೆ. ಅಂದರೆ ಮೂಳೆ ಮುರಿತದ ಎಲ್ಲ ಪ್ರಾಬ್ಲಮ್ಗಳಿಗೂ ಇದರ ಪಟ್ಟಿ, ಲೇಪನ ಅಥವಾ ಇದನ್ನು ಆರೋಗ್ಯದಲ್ಲಿ, ಆಹಾರದಲ್ಲಿ ಸೇರಿಸ್ತಾ ಬರ್ತಾರೆ. ಸೊ ಹೀಗಾಗಿ ಇದನ್ನು ಹರ್ ಜೋಡ್ ಅಂತ ಕರಿತೀವಿ. ಸಂಸ್ಕೃತದಲ್ಲಿ ಇದನ್ನು ಅಸ್ಥಿ ಶೃಂಖಲ ಅಂತ ಕೂಡ ಕರಿತೀವಿ. ನೋಡಿ, ಇದನ್ನು ಚೆನ್ನಾಗಿ ಈ ಥರ ಉರಿಬೇಕು. ಚೆನ್ನಾಗಿ ಉರಿತಾ ಇದ್ದಂಗೆ ಅದರಲ್ಲಿ ಇರುವಂತಹ ಹಸಿ ವಾಸನೆ ಹೋಗಿ ನಮಗೆ ಅದು ಬೆಂದಿರೋ ವಾಸನೆ ಬರುತ್ತಲ್ಲ, ಆ ಸಮಯದಲ್ಲಿ ಅದನ್ನು ನಾವು ಬೇರೆ ಬೌಲಿಗೆ ತೆಗೆದಿಟ್ಕೋಬೋದು. ಇಲ್ಲಾಂದರೆ ಅದನ್ನೇ ಸೈಡಿಗೆ ಮಾಡಿಬಿಟ್ಟು ನೋಡಿ 3 ಸ್ಪೂನಷ್ಟು ಉದ್ದಿನಬೇಳೆ, 3 ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 5-6 ಒಣ ಮೆಣಸಿನಕಾಯಿ, 1 ಬೆಳ್ಳುಳ್ಳಿ ಎಲ್ಲ ಅದರಲ್ಲೇ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. 1 ಈರುಳ್ಳಿನ ದಪ್ಪ ಹೆಚ್ಕೊಂಡಿದ್ದೀನಿ, ಅದನ್ನು ಸಹ ಇದಕ್ಕೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಮುಂಗರ ಬಳ್ಳಿನೆಲ್ಲ ಒಂದು ಸೈಡಲ್ಲೇ ಇಟ್ಟಿದ್ದೀನಿ, ಅದು ಕೂಡ ಕಾವಿಗೆ ಬೇಯ್ತಾ ಇರುತ್ತೆ. ಸೊ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ತಾ ಇರ್ಬೇಕಾದ್ರೆ ನಾವು ಅದಕ್ಕೆ ಸ್ವಲ್ಪ ಜೀರಿಗೆ, ಯಾಕಂದರೆ ಈರುಳ್ಳಿ ಬೆಳ್ಳುಳ್ಳಿ ಬೆಂದ ಮೇಲೆ ನಾವು ಜೀರಿಗೆ ಹಾಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಹುಣಸೆಹಣ್ಣು, ನಾವೇನು ತೊಗೊಂಡಿದ್ದೀವಿ 1-2 ಗೋಲಿ ಗಾತ್ರದ್ದು ಹುಣಸೆಹಣ್ಣು, ಕರಿಬೇವು ಮತ್ತು 1 ಇಂಚಷ್ಟು ಬೆಲ್ಲ, ಇದನ್ನು ಹಾಕಿ ಫ್ರೈ ಮಾಡಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಅದಕ್ಕೆ 1 ಹಿಡಿಯಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಅದೇ ಬಿಸಿನಲ್ಲಿ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಮತ್ತು ಇದು ಚೆನ್ನಾಗಿ ಆರಕ್ಕೆ ಬಿಡಬೇಕು. ಆರಿದ ಮೇಲೆ ನಾವು ಒಳಕಲ್ಲಲ್ಲಿ ಒಣಕೆ ಸಹಾಯದಿಂದ ನಾವು ಚೆನ್ನಾಗಿ ಕುಟ್ಟಿದ್ರೂ ಆಗುತ್ತೆ, ಇಲ್ಲ ಮಿಕ್ಸಿ ಜಾರಲ್ಲಿ ತರಿಯಾಗಿ ರುಬ್ಬಿದ್ರೂ ಆಗುತ್ತೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಗ್ಯಾಸ್ ಆಫ್ ಮಾಡಿದ್ಮೇಲೆ ಹಾಗೆ ಬಿಡಬಾರ್ದು. ಸ್ವಲ್ಪ ಹೊತ್ತನ್ನು ಫ್ರೈ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ತುತ್ತೆ. ಬಹಳ ಸುಲಭವಾಗಿ ನಮ್ಮ ಕಿಚನ್ ಗಾರ್ಡನಲ್ಲಿ ಬೆಳಿಬೇಕಾಗಿರುವಂತಹ ಒಂದು ಸಸ್ಯ ಇದು. ಮತ್ತು ವಾರದಲ್ಲಿ ಒಂದ್ಸಲಿ, 15 ದಿವಸದಲ್ಲಿ ಒಂದ್ಸಲಿ ನಾವು ಇದನ್ನು ಉಪಯೋಗಿಸೋದ್ರಿಂದ ನಮ್ಮ ಒಸಡಿನಲ್ಲಿ ಆಗುವ ರಕ್ತಸ್ರಾವ ಇರ್ಬೋದು, ಮೂಳೆ ಸವೆತ ಇರ್ಬೋದು, ಆರ್ಥ್ರೈಟಿಸ್ ಪ್ರಾಬ್ಲಮ್ ಇರೋದು ಎಲ್ಲವೂ ಸಹ ಕಡಿಮೆ ಆಗುತ್ತೆ. ಸೊ ನಾವು ಯಾವುದೇ ಔಷಧಿ ಮಾತ್ರೆಗಳಿಲ್ಲದೆ ನಮ್ಮ ಮೂಳೆಯ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಬೋದು. ನೋಡಿ, ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆರಕ್ಕೆ ಬಿಟ್ಟಿದ್ದೀನಿ. ಈಗ ಆರಿದೆ, ಅದನ್ನು ಒಂದು ಮಿಕ್ಸಿ ಜಾರ್ಗೆ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ತುಂಬ ನುಣ್ಣಗೇನು ರುಬ್ಬೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಈ ಥರ ಎಲ್ಲ ಚೆನ್ನಾಗಿ ಎಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತರಿಯಾಗಿ ರುಬ್ಬಬೇಕು. ನೋಡಿ, ಇವಾಗ ರುಬ್ಬಿದಾಗಿದೆ. ಇಷ್ಟು ತರಿ ಇದ್ದರೆ ಇದು ಚಪಾತಿ, ದೋಸೆ, ಹಾಗೆ ಬಿಸಿ ಅನ್ನ, ಹಾಗೆ ರಾಗಿ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ತುಪ್ಪದ ಜೊತೆ ಅಥವಾ ಮೊಸರಿನ ಜೊತೆ ನಾವು ಇದನ್ನು ಉಪಯೋಗಿಸ್ಬೋದು. ತುಂಬ ಹೀಟಿನ ಪದಾರ್ಥ ಆಗಿರೋದ್ರಿಂದ ಇದನ್ನು ದಿನನಿತ್ಯದ ಬದಲು ವಾರದಲ್ಲಿ ಒಂದ್ಸಲಿ ಅಥವಾ 15 ದಿವಸಕ್ಕೆ ಒಂದ್ಸಲಿ ಈ ಥರ ಪಲ್ಯ, ಚಟ್ನಿನ ನಾವು ಉಪಯೋಗಿಸ್ಕೋಬೋದು. ನೋಡಿ, ನಮ್ಮ ಮೂಳೆಯ ಸವೆತಕ್ಕೆ ಇದು ರಾಮಬಾಣ. ಇದನ್ನು ಆವಾಗವಾಗ ನಾವು ಉಪಯೋಗಿಸ್ತಾ ಇರಬೇಕು. ಬೆಳೆಯುವ ಮಕ್ಕಳಲ್ಲಿ ಬೋನ್ ಡಿಫಾರ್ಮಿಟೀಸ್ ಕೂಡ ಇದು ಒಳ್ಳೆಯ ಔಷಧಿ. ರುಚಿಯಾದ ಮುಂಗರವಳ್ಳಿ ಚಟ್ನಿ ರೆಡಿಯಾಗಿದೆ.